ಯಾರಿಗೇ ಆಗ್ಬಿಟ್ಟೆ. ಈ ಮೂಮೆಂಟ್ ಮಾಡಬೇಡಿ ಪ್ಲೀಸ್. ಅಲ್ಲ ಪೇಮೆಂಟ್ ಕೊಟ್ಟು ನಮ್ಮನ್ ಕರ್ಸಿರೋದಿಲ್ಲ ಆಕ್ಟ್ ಮಾಡಕ್ಕೆ. ನಾವ್ ಈಗ ಕರೀತೀರ ಆಮೇಲೆ ಕರೀತೀರ ಅಂತ ಕೂತ್ ಬೇಜಾರಾಯ್ತು. ಅಲ್ಲ ಒಂದ್ 5 ನಿಮಿಷ ಹೋಗಿ ಸರ್. ಅಲ್ಲ ಒಂದ್ 5 ನಿಮಿಷ ಮುಗಿಸಿ ಹೇಳ್ತಾ ಇದೀವಿ ತಾನೆ. ಏನ್ ಹೋಗ್ತೀರಾ ಹೋಗಲ್ವಾ? ಆಯ್ತು ಮಾಡ್ರಪ್ಪ. ಏನ್ ಕಾಸು ಕೊಟ್ಟು ನಾವ್ ಬೈಸ್ಕೋಬೇಕಲ್ಲ. ಅಲೋ ಸರ್, ನೀವು ಒಬ್ರು ಹೋಗಿ ಅಂದಿದ್ದು ಅವ್ರು ಇಲ್ಲೇ ಇಲ್ಲ. ಓಲಿ ಬಿಡು, ಕಾಸು ಕೊಡ್ದೆ ಹೋದರು. ಬಾ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋ ಇವಾಗ. ವೆಲ್ಕಮ್ ಬ್ಯಾಕ್. ವೆಲ್ಕಮ್ ಟು ಬಾಲಕೃಷ್ಣ ಮಿತ್ರ ಮಂಡಳಿ. ಹೊತ್ತಿಗೆ ವಾತಾರ ಕರೆಸ್ಬಿಟ್ಟು ಇಷ್ಟೊತ್ತಿಗೆ ನಮ್ಮ ನ್ಯೂಸ್ ಓದಿ ಅಂತ ಕೂರಿಸ್ತಾರೆ. ವಾಟಗತೆಗೆ ಇಟ್ಟು ಇಲ್ಲ. ಅಲ್ಲ ಕಣ, ನಾವು ಊರಲ್ಲಿ ಗದ್ದೆ ಕೆಲಸ ಮಾಡ್ಕೊಂಡ್ರೆ ಬಿಟ್ಬಿಟ್ಟು ಇದು ಯಾವ್ದೋ ಟಿವಿ ಚಾನೆಲ್ಗೆ ಅಂತ ಬಂದ್ಬಿಟ್ಟು ನಾವು ಸರ್ಯಾಗಿ ಮಾಡಿದೀವಿ. ತಗೋ ಹೊತ್ತಿಗೆ ಏನೋ ಮಾಡಿ ಹೋಗ್ ಒಂದ್ ನ್ಯೂಸ್ ಇಡ್ಕಬ ಎಲ್ಲಾರ. ಅದಕ್ಕೆ ಬಾ, ನೀನ್ ಎ ಸಿ ರೂಮಲ್ಲಿ ಆರಾಮಾಗಿ ಕೂತ್ಕೊಂಡು ನ್ಯೂಸ್ ಓದು. ನಾನಲ್ಲಿ ಬೀದಿ ಸೂತ್ಕೊಂಡು ಅವ್ರವ್ರನ್ನ ಇಟ್ಕೊಂಡು ಮಾತಾಡ್ಸ್ಕೊಂಡು ಕೂತ್ಕೊಳ್ಳ. ಇಲ್ಲಿ ಕೂತ್ ಬೇಜಾರಾಗ್ಬಿಡದೆ. ನಾನು ಹೋಯ್ತೀನಿ ಊರು ಆಚೆ. ನೀನೇ ಹೋಯ್ತೀಯಾ? ಸರಿ ಹಂಗೆ ಮಾಡು. ನಾನು ಇವತ್ತು ಒಳಗ್ ಕೂತ್ಕೋತೀನಿ. ಏನ್ ಆಚೆ ಬಿಸ್ಲು ಕಣ. ಬಿಸ್ಲು ಕಂಡ್ರೆ ನಂಗೆ ಭಾರಿ ಪ್ರೀತಿ. ಹೌದಾ? ಹಲೋ. ಒಳ್ಳೆ ನ್ಯೂಸ್ ಕಣ. ಏನು? ಅವನ್ ಯಾವನ ಪಾರ್ಕ್ಗೆ ನೇಣಾಕೊಳಕ್ಕೋ ಸಾಯಕ್ಕೋ ಏನೋ ಬಂದವನಂತೆ. ಲವ್ ಫೇಲ್ಯೂರ್ ಆಗ್ಬಿಟ್ಟು. ಹೌದಾ? ನಾನೇ ಹೋಗಿದ್ ಬಂದ್ಬಿಡ. ಹೋಗ್ ನೀನೇ ಹೋಗ್. ಕವರ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಚಿಕ್ಕಣ್ಣ ಅಂದ್ರೆ ಇಲ್ಲಿ ಏನು ನಿಮ್ ಕೆಲ್ಸ? ನ್ಯೂಸ್ ಓದಕ್ಕೆ ಬಂದಿದ್ದೀನಿ. ಅಪಾಯಿಂಟ್? ಎಸ್. ಹೋಗ ಕವರ್ ಮಾಡ್ಕೊಂಡ್ ಹೋಗ್ ನ್ಯೂಸ್. ನಂಗ ಆಚೆ ಬಿಸ್ಲು ಆಗಲ್ಲಪ್ಪ ಓಡಾಡಕ್ಕೆ. ಎಸಿ ಬಿಟ್ಟು ಅಳ್ಳಾಡಕ್ ಆಗಲ್ಲ. ಚಿಕ್ಕದ್ರಿಂದ ಎಸಿಲ್ ಬೆಳೆದ್ಬಿಟ್ಟು ನಾವ್ ಎಸಿ ರೂಮಲ್ಲಿ ಕೂತ್ಕೋಬೇಕು. ನಾವ್ ಅದ ಮಗಳ ಮಾತ್ ಕೊಟ್ಟಂಗ್ ಹೋಯ್ತಾ ಇರ್ಬೇಕಷ್ಟೇ. ನೋಡು ಕೈ ಕಾಲೆಲ್ಲ ಸೆಟ್ಕೊಂಡ್ಬಿಟ್ಟವ, ನಡಿಯಕ್ಕೂ ಆಗಲ್ಲ ಕೈಯಲ್ಲಿ. ಎಪಿಸೋಡ್ ಚೆನ್ನಾಗ್ ಬರ್ಲಿ ಕಾಸ್ ಕಟ್ ಮಾಡ್ತಾರೆ. ಒತ್ತೆಲ್ಲ ಕಟ್ ಮಾಡಿದ್ರು ಕಡ. ಅದಕ್ಕೆ ಸಕ್ಕತ್ತ ಬರ್ಬೇಕು ಆಯ್ತಾ. ನಾನೇ ಆಚೆ ಹೋಯ್ತೀನಿ. ಸ್ವಲ್ಪ ಹುಷಾರಿಲ್ಲಿ ಆಯ್ತಾ. ನಾನು ಮೈನ್ ನ್ಯೂಸ್ ರೀಡರ್. ಓಕೆ ಓಕೆ, ಹುಷಾರ. ಹೋಗು ಹೋಗು, ಬೇಗ ಹೋಗು. ಸರಿ ಇಲ್ಲ ಅವನು ಪಳ್ಳನ್ ಮಗ. ಏನು ನನ್ ಬಗ್ಗೆ ಹೇಳ್ತಾ ಇದೀಯಾ? ಏನಿಲ್ಲಪ್ಪ, ಸಿಕ್ಕಾಬಟ್ಟೆ ಒಳ್ಳೆಯವನು, ತುಂಬಾ ಶ್ರಮಜೀವಿ ಅಂತಿದ್ದೆ. ನೋಡ್ದೆ. ಹುಷಾರು. ಆಯ್ತು ಹೋಗು. ಇಲ್ಲ ಪಾರ್ಕಲ್ಲಿ ಯಾವನ ಇರ್ತಾನೆ, ಅವನ್ ಇರ್ತಾನೆ, ಇವನ್ ಇರ್ತಾನೆ ಅಂದ್ರೆ ಯಾರು ಇಲ್ವೇ ಇಲ್ವಲ್ಲಪ್ಪ ಇಲ್ಲಿ. ನಮಸ್ಕಾರ, ಕಾರಿ ಟಿವಿ 24x7ಗೆ ಸ್ವಾಗತ. ಇವತ್ತು ನೋಡ್ತಾ ಇದ್ದೀರಾ ಜನಗಳೇ, ನೀವು ಯಾವ ರೀತಿಯಾಗಿ ಪ್ರೇಮಿಗಳು ತಂದೆ ತಾಯಿಗಳು ಮನೆಯಲ್ಲಿ ಒಪ್ಪದೆ ಅದಕ್ಕೋಸ್ಕರ ಆತ್ಮಹತ್ಯೆಯನ್ನು ಮಾಡ್ಕೋತಾ ಇದ್ದಾರೆ ಅಂತ. ಆದರೆ ಇದಕ್ಕೆ ನಮ್ಮ ಸರ್ಕಾರದವರು ಯಾವುದೇ ರೀತಿಯಾದ ಒಂದು ಕ್ರಮವನ್ನು ಕೈಗೊಳ್ತಾ ಇಲ್ಲ. ಇದ್ರ ಬಗ್ಗೆ ನಮ್ಮ ಕೊಲಿಗೂ ಅಲ್ಲಿ ಸ್ಥಳದಲ್ಲೇ ಇದ್ದಾರೆ, ಅವರು ಮಾತಾಡ್ತಾರೆ. ಅವ್ರ ಹತ್ರ ವಿಚಾರಿಸೋಣ ಬನ್ನಿ. ಕೊಲಿಗೆ ಎಲ್ಲಿದ್ರೆ, ಏನ್ ನಡೀತಾ ಇದೆ ಅಲ್ಲಿ ಅನ್ನತಕ್ಕಂಥ ವಿಷಯ ಏನಾದ್ರು ನಿಮಗೆ ಗೊತ್ತಾಗ್ತಾ ಇದೆಯಾ ಕೊಲಿಗ್? ನಿಮ್ಮ ಅಪ್ಪನ ಕಲೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಇನ್ನೂ ಅವ್ನು ಬಂದೇ ಇಲ್ಲ ಅಂತ ನಾನಿಲ್ಲಿ ಸಾಯ್ಕೊಂಡು ನಿಂತಿದ್ದೀನಿ. ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ದಾತ ಹುಮ್ಮಸ್ಸಲ್ಲಿ ಅವ್ಳ ಪಕ್ಕದಲ್ಲಿ ಅವಳೆ ಅಂತ. ನಂಗೆ ಹೆಂಗ್ ಗೊತ್ತು, ನೀನ್ ಓದಲ್ಲ ಬಂದಿರ್ಬೇಕು ಅಂತ ಮಾಡ್ದೆ. ನೀವೊಂದು ಕ್ಯಾಮ್ರಾ ಮಾಡ್ಕೊಂಡು ಕಟ್ ಮಾಡಿ. ಇನ್ನು ಬಂದಿಲ್ವಂತೆ ಅವನು, ಆರಾಮ ಮಾತಾಡ್ಕೊಂಡು ಶುರು ಮಾಡ್ಬಿಟ್ರೆ ಗೊತ್ತಾಗ್ಲಿಲ್ಲ. ಕನ್ಫ್ಯೂಸ್ ಎಷ್ಟು ಆಯ್ತದೆ. ಕಟ್ಟೋಸ್ಕ ಮಾತಾಡ್ತಿದ್ದೇನೆ ಅಲ್ಲಿ. ಅಲೋ, ನಾನ್ ಮಾತಾಡ್ತಾ ಇದ್ದೀನಿ ಅವಾಗಿಂದ. ಫೋನು ನನ್ಗೆ ಕಟ್ ಆಗ್ತಾ ಇದೆ. ನೋಡಿ, ಸಿಗ್ನಲ್ ಇರೋ ಕಡೆ ಬನ್ನಿ ಕೊಲಿ. ಸಿಗ್ನಲ್ ಇರೋ ಕಡೆ ಎಲ್ಲಿ ಬರೋ ಪಾರ್ಕಿಂದ ಆಚೆ ಬರ್ಬೇಕಾಗ್ತದೆ. ನೋಡಿ, ನಾನು ವೇಟ್ ಮಾಡ್ತಾ ಇದ್ದೀನಿ. ಇವಾಗ ಯಾವ್ದು ಏನ್ ಮಾಡೋದೀಗ? ಅವನು ಬಂದೇ ಇಲ್ವಲ್ಲ ಯಾವನ. ಸರಿ, ಶುರು ಮಾಡ್ಬಿಟ್ಟಿದ್ದೀನಿ. ಬರೋರ್ಗೆ ಏನಾರು ಮಾಡ್ಲಾತಗೆ. ಈಗ ನಾವು ಶುರು ಮಾಡ್ತಾ ಇದೀವಿ. ಇಲ್ಲಿ ಏನಾಗಿದೆ ಅಂದ್ರೆ, ಇಲ್ಲಿ ಬಹಳ ದೊಡ್ಡ ರೋಡ್ಗಳಿದೆ. ರೋಡ್ಗಳೆಲ್ಲ ಬಹಳ ಟಾರ್ ಹಾಕಿದ್ರೆ, ಕಪ್ಪಗಿದೆ. ರೋಡ್ ಮರ ಉದ್ದಕ್ಕೂ ಹಾಕಿದ್ರೆ, ಉದ್ದ ಮರಗಳು ಬಹಳ ದೊಡ್ಡಗಿದೆ. ತೆಂಗಿನ ಮರಗಳೆಲ್ಲ ಬಿಟ್ಟಿದೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಏನಾಗ್ತಿದೆ ಅಂದ್ರೆ, ಬಹಳ ಚೆನ್ನಾಗಿ ಕೆರೆ ಸಹ ಇದೆ. ಕೆರೆಯಲ್ಲಿ ಇಲ್ಲಿ ಏನಾಗ್ತಿದೆ ಅಂದ್ರೆ, ಯಾಕ ಅದ್ ಏನ್ ಮಾತಾಡ್ತಾ ಇದಲ್ಲ? ಹಿಂಗೆ ಅಲ್ವಲ್ಲ ನೀವು ಸ್ವಲ್ಪ ಫಾಸ್ಟ್ ಆಗಿ ಮಾತಾಡೋದು. ನೀನ್ ಮಾತಾಡೋದು ಯಾವ ನನ್ ಮಗನ್ಗೆ ಅರ್ಥ ಆಯ್ತಾ ಇದ್ದದ್ದು ಹೋಗೋತ್ಲಾಗೆ. ಏನ್ ಮಾಡೋದೀಗ? ನಿಧಾನ ಕೇಳಪ್ಪನೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ರೋಡ್ ಹಾಕ್ಬಿಟ್ಟಿದ್ದಾರೆ ನೋಡು ಉದ್ದಕ್ಕೆ. ರೋಡು ಅಷ್ಟ್ ನಿಧಾನ ಕೇಳ್ಬೇಡ, ಇವತ್ತೆಲ್ಲ ಆಯ್ತದೆ. ಸರಿ ಇಲ್ಲ, ಅವ್ನು ಬಂದಿಲ್ವಲ್ಲ, ಏನ್ ಮಾಡೋಣ? ಎಲ್ಲಾರ ಅದು ಹುಡ್ಕೋ. ಬಂದ ಕಡ ಮನೆ. ನಿಮ್ಮ ಹೆಸರು ಏನು ಗೊತ್ತಾಗ್ಲಿಲ್ಲ? ಸೀನಾ, ಗೊಣೆ ಸೀನಾ. ಯಾರೇ ಹೆಸರಿಟ್ಟರು? ನಮ್ಮಪ್ಪ. ಏನಂಗೈತೆ? ಈಗ ನೀವು ಯಾವ್ದೋ ಹುಡುಗಿನ ಲವ್ ಮಾಡ್ತಾ ಇದೀರ ಅಂತ ನಮಗ್ ಚೆನ್ನಾಗ್ ಗೊತ್ತು. ನಾವು ಟಿವಿ ಅವರು
ನೀವು ಟಿವಿ ಅವರಾ? ಯಾವ ಟಿವಿ? ಕಲರ್ ಟಿವಿ. ಕಲರ್ ಟಿವಿ ಅಂದ್ರೆ ಮನೇಲಿ ಬ್ಲಾಕ್ ಅಂಡ್ ವೈಟ್ ಇರೋದು. ಯಾವ್ದೋ ಒಂದು ಟಿವಿ ನಿನ್ಗೆ ಯಾಕೆ? ನೀನ್ ಒಂದ್ ಹುಡುಗಿನ ಲವ್ ಮಾಡ್ತಾ ಇದೀಯ ಅಲ್ಲ? ಆ ಹುಡುಗಿ ಯಾರು? ಅವಳು ನಮ್ಮ ಮಾವನ ಮಗಳು. ಕೊಲೀಗ್, ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಅವರ ಮಾವನ ಮಗಳನ್ನ ನಮ್ಮ ಸೀನು ಅವರು ಲವ್ ಮಾಡ್ತಾ ಇದ್ದಾರೆ. ಒಣಸೀನು ಆಂದಾನ ಹೆಸರು ಗೊಣ್ಣೆ ಸೀನು ಅವರು ತಮ್ಮ ಮಾವನ ಮಗಳ ಲವ್ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ಏನ್ ಹೇಳ್ತೀರಾ ಮಿಸ್ಟರ್ ಕೊಲೀಗ್? ಹೇಳಿ ಹೇಳಿ ಕೊಲಿಗ್ ಏನ್ ನಡೀತಾ ಇದೆ ಅಲ್ಲಿ, ಯಾವ ರೀತಿ ಆಗ್ತಾ ಇದೆ ಈಗ ಅಲ್ಲಿನ ಸಂದರ್ಭ ಏನು ಅನ್ನತಕ್ಕಂಥದ್ದನ್ನ ದಯವಿಟ್ಟು ನಮ್ಮ ಕರ್ನಾಟಕದ ವೀಕ್ಷಕರಿಗೆ ನೀವು ತಿಳಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಕೊಲಿಗ್. ಹೇಳಿದ್ನಲ್ಲ ಈಗ ತಾನೆ. ಏನ್ ಹೇಳ್ದು? ಒಳ್ಳೆ ಕರ್ಮ ಕಣಪ್ಪ. ಇಲ್ಲಿ ಟಾಯ್ಲೆಟ್ ಹೋಗಿದ್ದ ಕಣ, ಬಿಡ್ಬಿಟ್ಟು ಟಾಯ್ಲೆಟ್ ಹೋಗಕ್ಕೆ ಅಲ್ಲಿ ಕೂತಿರೋದು. ಅರ್ಜೆಂಟ್ ಆಯ್ತು ಅಂತ ತಡ್ಕೊಳಕ್ ಆಯ್ತದ ಅದ. ಇದೇನಾಗ್ತಾ ಇದೆ ಅಂದ್ರೆ ಇಲ್ಲೊಬ್ಬ ಸಿಕ್ಕಿದಾನೆ ಸೀನು ಅಂತ ಅವ್ರ ಹೆಸರು. ಒಣ್ಣೆ ಸೀನು ದೊಡ್ಡ ನಮ್ಮ ಅಪ್ಪ ಇಟ್ರು. ನೀವು ಹಿಂಗೆಲ್ಲ ಕರೆದ್ರೆ ಸಂಘರ್ಷಣೆಗೆ ಒಳಗಾಗ್ಬೇಡಿ ದಯವಿಟ್ಟು ಶಾಂತ ರೀತಿಯಿಂದ ವರ್ತಿಸಿ ಅಂತ ಹೇಳಿ ಅವ್ರಿಗೆ ಕೊಲ್ಲಿಗ್. ಇಲ್ಲಿ ಗೊಣ್ಣೆಸೀನು ಅವರು ಇದ್ದಾರೆ. ಗೊಣ್ಣೆಸೀನು ಅವರು ಅವ್ರ ಅತ್ತೆ ಮಗಳನ್ನ ಲವ್ ಮಾಡ್ತಾ ಇದ್ದಾರೆ. ಅವ್ರ ಅತ್ತೆ ಮಗಳನ್ನ ಲವ್ ಮಾಡಿರೋದ್ರಿಂದ ಅವ್ರ ಮನೇಲಿ ಯಾರು ಒಪ್ತಾ ಇಲ್ಲ. ಅದರಿಂದ ಅವರು ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಅದರಿಂದ ನಮ್ಮ ಚಾನಲ್ ಅಲ್ಲಿ ಇವತ್ತು ಲೈವ್ ಆತ್ಮಹತ್ಯೆ ತೋರಿಸ್ತಾ ಇದೀವಿ. ತುಂಬಾ ದುಃಖಕರವಾದ ವಿಷಯ ವೀಕ್ಷಕರೇ. ಒಂದ್ ನಿಮಿಷ ಅವ್ರು ಮಾತಾಡ್ತಾರೆ ಚಾನಲ್ ಅವರು. ನೋಡಿ ವೀಕ್ಷಕರೇ, ನೀವು ಸಾಯೋದನ್ನ ನೋಡಿದಿರಾ, ಸತ್ತ ಮೇಲೆ ನೋಡಿದಿರ, ಇಲ್ಲ ಸತ್ತು ಬದುಕಿರೋದನ್ನ ನೋಡಿದಿರ, ಅದ್ರ ನೇರವಾಗಿ ಸಾಯೋದನ್ನ ಇವತ್ತು ನಮ್ಮ ಇಲ್ಲಿ ತೋರಿಸ್ತಾ ಇದೀವಿ. ನೀವು ನೋಡಿ ಅವ್ರ ಹತ್ರ ನಾವೀಗ ಮಾತಾಡ್ತಾ ಇದೀವಿ. ಕೊಲೀಗ್ ಅವ್ರ ಹತ್ರ ಮಾತಾಡ್ತೀನಿ ನಾನು. ಮಾತಾಡ್ರಿ. ಯಾರು ಅಂತ? ಯಾರು ಚಾನಲ್ ಯಾಕ್ರಿ? ಎಲ್ಲವ್ರ ಅಲ್ಲಿ ಕೂತವ್ರು ಟಿವಿಲಿ ಎಲ್ಲ ಹೇಳ್ಬೇಕು ನಿಮ್ಗೆ. ಹಲೋ ಮಿಸ್ಟರ್ ಸೀನು ಅವ್ರೆ. ಗೊಣ್ಣೆ ಸೀನು ಅಂತ ಯಾರು ಇರಿಟೇಟ್ ಫೆಲ್ ಗೊಣ್ಣೆ ಪಣ್ಣೆ ಅಂತಲ್ಲ. ಗೊಣ್ಣೆ ಸೀನು ಅವರೇ, ನೀವು ಪ್ರೀತಿ ಮಾಡಿರೋದು ನಿಜನಾ? ಹೌದು ಸರ್. ಗೊಣ್ಣೆ ಸೀನು ಅವರೇ, ಯಾರ ಹೆಂಡತಿನ ನೀವು ಪ್ರೀತಿ ಮಾಡಿದ್ದೀರಾ? ಅಯ್ಯೋ ಫೋಟೋ ಐತ್ನೆ. ಬೇರೆ ಹೆಂಡ್ತಿ ನಾನು ಯಾಕೆ ಪ್ರೀತಿ ಮಾಡ್ಲಿ? ಯಾವನ ಫೋಟೋ ಇದೆ ಅವನು ಬೇರೆ ಹೆಂಡ್ತಿ ನಾನು ಯಾಕೆ ಪ್ರೀತಿ ಮಾಡ್ಲಿ? ಒಂದ್ ನಿಮಿಷ. ಯಾವನು ಏನ್ ಕೇಳ್ತಿದ್ದೀನಿ? ಯಾರ ಹೆಂಡ್ತಿರ್ನ ಯಾಕೆ ಪ್ರೀತಿ? ಯಾರ ಮಗಳು ಅನ್ನಕ್ ಹೋಗಿ ಯಾರ ಹೆಂಡ್ತಿ ಅಂದ್ಬಿಟ್ಟಿಕಲ್ಲ, ಕನ್ಫ್ಯೂಸ್ ಆಗ್ಬಿಟ್ಟು. ಕ್ಷಮಿಸಿ ನಾವು ಅದನ್ನ ಬೀಪ್ ಸೌಂಡ್ ಹಾಕೋತೀವಿ, ಕುಯ್ ಅಂತ ಹಾಕೊಂತೀವಿ ನಾವು. ಯಾರ ಮಗಳನ್ನ ನೀವು ಪ್ರೀತಿ ಮಾಡಿದೀರಾ? ಆಕ್ಚುಲಿ ಇದಕ್ ಮುಂಚೆ ಅವ್ರಿಗೆ ಏನಾದ್ರು ಮದುವೆ ಆಗಿತ್ತಾ ಸೀನು ಅವ್ರೆ? ಅಯ್ಯೋ ಶಿವನೇ, ಈಗ ತಾನೇ ಲವ್ ಮಾಡ್ತಾ ಇದ್ವಿ, ಮನೇಲಿ ಒಪ್ಪಲ್ಲ ಅಂತ ಒದ್ದಾಡ್ತಿರೋದು. ಮದುವೆ ಆಗೋ ಹುಡುಗಿನ ಮದುವೆ ತಿರ್ಗ ಮತ್ತೆ ಸಂಬಂಧ ಮಾಡ್ತೀವಿ. ಇವ್ರ ಫ್ಯಾಮಿಲಿನೇ ಅಂತ ಕಿತ್ತೋದ್ ಫ್ಯಾಮಿಲಿ. ಎಲ್ಲಾರು ಲವ್ ಮಾಡ್ಕೊಂಡು ಮದುವೆ ಆಗೋಂತ ಫ್ಯಾಮಿಲಿ ಇದು. ಸುಮ್ನೆ ಅದಾದಿಲ್ರಿ. ಕಿತ್ತೋದ್ ಫ್ಯಾಮಿಲಿ ಇವ್ರದು. ಕಿತ್ತೋದ್ ಫ್ಯಾಮಿಲಿ ಇವರು ಇಂತ ಅಂತ ಮಗ ಆಗಿ ಹುಟ್ಟಿದ್ದಾರೆ. ಅದಕ್ಕೋಸ್ಕರ ಈಗ ಅವರು ಮನೆಯಲ್ಲಿ ಒಪ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಇವಳು ಯಾವಳು ನಂಬರ್ ಕೇಳಿದ್ರು ಕೊಡಲ್ಲ ಅಂತ ಹೋಗಿ ಓದು. ಏನೇ ಮಾಡ್ತಿದ್ದಲ್ಲಿ ಕೂತ್ಕೊಂಡು. ಕ್ಷಮಿಸಿ ಯಾವುದೇ ಕಾರಣಕ್ಕೂ ಈ ನ್ಯೂಸ್ ನ ನೀವು ಬಿಡಕ್ ಹೋಗ್ಬೇಡಿ ಕೊಲಿಗೆ. ಅಲ್ಲಿ ಪರಿಸ್ಥಿತಿ ಹೇಗಿದೆ ಹಾಗೂ ಅಲ್ಲಿ ಸಾಯಲು ಬಂದಂತಹ ಇವರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ನಮ್ಗೆ ವೀಕ್ಷಕರಿಗೆ ಹೇಳ್ತೀನಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇವರ ಪ್ರಾಣ ಪಕ್ಷಿ ಹಾರೋಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಅಂತ ಲೈವ್ ಆಗಿ ನಿಮಗೆ ಟಿವಿ ತೋರಿಸ್ತಾ ಇದೀವಿ. ಅವರ ಪ್ರಾಣ ಪಕ್ಷಿ ನೇರವಾಗಿ ಹಾರೋಗದಂತದನ್ನ ನಮ್ಮ ಕಪ್ಪು ಕರಿ ಟಿವಿ ಹೆಸರು ಮಾಡ್ತೋಯ್ತದ ಯಾವ್ದೋ ಕರಿ ಟಿವಿ 24/7 ಕಡೆ. ಕರಿ ಟಿವಿ 24/7 ಅಲ್ಲಿ ನಾವು ನೇರವಾಗಿ ತೋರಿಸ್ತೀವಿ. ಈಗ ತಗೊಳ್ಳಿ ಪುಟ್ಟದೊಂದು ವಿರಾಮ. ಯಾಕೆ ವಿರಾಮ ಕೊಡ್ಲಿಲ್ಲ ಅಂದ್ರೆ ಅಷ್ಟೇ. ಆಮೇಲೆ ನಂಬರ್ ಇಲ್ಲ, ಯಾಕೆ ಫೋನ್ ತಗೊಂಡಿಲ್ಲ? ಅಯ್ಯೋ ಬೇಡ, ಕೆಲ್ಸಕ್ಕೆ ಸೇರ್ಕೊಂಡಿದ್ದೀನಲ್ಲ, ತಗೋತೀನಿ. ಒಂಚೂರು ಕ್ಯಾಮ್ರಾಮನ್ ಅವಾಯ್ಡ್ ಮಾಡಿ ಇವಳನ್ನ. ಇಲ್ಲ ಕೊಲೆ ನಾವು ನೀವು ಮೈ ಕಾಪಾಡ್ಕೊಂಡು ಮಾತ್ರ ಎಲ್ಲ ಕೇಳಿಸ್ತಾ ನನಗೆ. ಕೇಳಿಸ್ಬಿಡ್ತಾ? ಅಂತದೇನ್ ಮಾತಾಡಿಲ್ಲ ಬಿಡು. ಆ ವ್ಯಕ್ತಿ ಯಾವ ಪರಿಸ್ಥಿತಿನಲ್ಲಿ ಇದ್ದಾರೆ, ಸಾಯ್ತಾ ಇದಾರ ಬದುಕ್ತಾ ಇದಾರ, ಒಂಚೂರು ತಿಳಿಸ್ಕೊಡ್ತೀರಾ? ಈ ದಾರ ಎಲ್ಲಿಂದ ತಂದಿದ್ದು? ಸಂತೆಯಿಂದ ದಾರ ಕೊಡ್ರಿ. ಮಕ್ಕದಲ್ಲಿ ಬಿಡ್ತೀನಿ. ನೋಡಿ, ಈ ಒಂದು ನೇಣ ಹಾಕೊಳ್ಳೋಕ್ಕೋಸ್ಕರ ಸಂತೆಗೆ ಹೋಗಿ ಇಂಥ ಒಂದು ಕ್ಷಣದಲ್ಲೂ ಸಂತೆಯಲ್ಲಿ ಹುಡುಕಿ ಗಟ್ಟಿಯಾದ ದಾರವನ್ನು ತಂದಿದ್ದಾರೆ. ಇದೇ ದಾರದಲ್ಲಿ ಅವರ ಪ್ರಾಣ ಪಕ್ಷಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಹಾರಿ ಹೋಗಲಿದೆ. ನೋಡಿ ವೀಕ್ಷಕರೇ, ಅವರು ನೇರವಾಗಿ ಈಗ ನೇಣ ಹಾಕೊಳ್ಳೋದನ್ನ ನಾವು ತೋರಿಸ್ತಾ ಇದ್ದೇವೆ. ನಾವು ಬದುಕ್ಸಕ್ಕೆ ನಮ್ಮ ವಾಹಿನಿಯಿಂದ ಆದಷ್ಟು ಪ್ರಯತ್ನ ಪಡ್ತಾ ಇದ್ದೇವೆ. ಆದ್ರೆ ಅವನು ಪಾಪ ಯಾವ್ದಕ್ಕೂ ಬಗ್ತಾ ಇಲ್ಲ. ನಮ್ಮ ಕೊಲಿಗೆ ಏನ್ ಮಾಡ್ತಾರೆ ಪಾಪ, ಊಟ ಮಾಡಿ 3 ದಿನ ಆಗಿದೆ. ಅವ್ರನ್ನ ಅವಾಯ್ಡ್ ಮಾಡೋ ಶಕ್ತಿ ಅವ್ರಿಗೆ ಆಗ್ತಾ ಇಲ್ಲ. ಗತಾಯ ಅವ್ರನ್ನ ಬದುಕಿಸೋದಕ್ಕೆ ನಾವು ಪ್ರಯತ್ನ ಪಡ್ತಾನೆ ಇದೀವಿ. ಇನ್ನೂ ಪ್ರಯತ್ನ. ಹಲೋ ಮಾತಾಡ್ಕೊಳ. ಆಯ್ತು ಮಾತಾಡು, ಈಗ ಮಾತಾಡು, ಈಗ ನಿಂದು. ಇಲ್ಲಿ ಯಾವ ಮರ ಗಟ್ಟಿ ಇದೆ ಅದಕ್ಕೆ ನಾನು ನೇಣ ಹಾಕೊಳ್ಳೋಣ ಅಂತ ಇವರು ನೋಡ್ತಾ ಇದ್ದಾರೆ. ಅವ್ರ ಮುಖದಲ್ಲಿ ಗಾಬರಿ ನೋಡಿ, ಯಾವ ತರ ಗಾಬರಿ ಇದೆ. ಯಾವ ಮರ ಗಟ್ಟಿಯಾಗಿದೆ ಅಂತ ನೋಡ್ತಾ ಇದ್ರ ಅಲ್ವೇನ್ರಿ? 0 ಗಂಟೆ ಕೊಲೆ. ಯಾವುದೇ ಕಾರಣಕ್ಕೂ ಪ್ರಾಣ ಹೋಗೋದು ಮಿಸ್ ಆಗ್ಬಾರ್ದು. ERP ಕಡಿಮೆ ಆಗುತ್ತೆ.
ಈಗ ಇವರು ಗಂಟನ್ನು ಯಾವ ರೀತಿ ಹಾಕ್ಬೇಕು ಅಂತ ತೋರಿಸಿದೆ. ಇವರ ಮನೆಯಲ್ಲಿ ಕೊಟ್ಟಂತಹ ಕಷ್ಟಗಳು ಯಾವ ರೀತಿ ಇದೆ. ಇದೇ ಹಗ್ಗದಲ್ಲಿ ಇವರು ನೇಣಾಕೊಂಡು ಸಾಯೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇಲ್ಲಿ ಎಪಿಸೋಡ್ ಮಾಡ್ತಿಲ್ವ ಇಲ್ಲಿ ನಿನ್ನಿಷ್ಟ ನಿಂದ. ಆಮೇಲೆ ಇನ್ನೊಂದು ಆಘಾತಕಾರಿಯಾದ ವಿಷಯ ಒಂದು ಹೊರಗೆ ಬಂದಿದೆ ಮಿಸ್ಟರ್ ಕೊಲೀಗ್. ಏನ್ ಕೊಲೀಗ್, ಅದು ಆಘಾತಕಾರವಾದ ವಿಷಯ ಏನು ಅಂತ ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಅಕಸ್ಮಾತ್ ಇವಾಗ ಏನಾದ್ರೂ ಯಾವ್ದು ಮರಗಳು ಸಿಗದೆ ಹೋದರೆ ಅವರು ತಮ್ಮ ಕತ್ತನ್ನು ಕುಯ್ದುಕೊಳ್ಳಲು ಮಚ್ಚನ್ನು ಸಹ ತಂದಿದ್ದಾರೆ. ಮಚ್ಚಲ್ಲಿ ತಂದೆ ಇದು ಅಂತಲೇ ಸರ್, ಏನಕ್ಕಿದು ಅದು ಸಾಯತಾನೆ ಇರ್ಲಿ ಗೊತ್ತು ಬಿಡ. ಮಚ್ಚನ್ನು ಸಹ ಚೂಪ್ ಮಾಡಿಸ್ಕೊಂಡು ಸಂತೆಯಿಂದ ತಂದಿದ್ದಾರೆ. ಅಕಸ್ಮಾತ್ ನಾವು ದಾರದಲ್ಲಿ ನೇಣಾಕೊಳ್ಳದೆ ಹೋದ್ರೆ ಕತ್ತನ್ನ ಮೆಟ್ರೆಯನ್ನು ಕುಯ್ಕೊಳ್ಳಲು ಅಥವಾ ಬ್ಲಡ್ ಸೆಲ್ಸ್ ಅನ್ನು ಕಟ್ ಮಾಡ್ಕೊಳ್ಳೋಕೆ ಸಹ ರೆಡಿ ಆಗಿದ್ದಾರೆ ಅವರು ಮಿಸ್ಟರ್ ಕೊಲೀಗ್. ನೇಣು ಹಾಕೊಳ್ಳೋದನ್ನ ನಮ್ಮ ಕೊಲೀಗ್ ಹಗ್ಗನ ಕಿತ್ಕೊಂಡ್ರು, ಆದ್ರೆ ಅವರು ಮಚ್ಚನ್ನು ತಗೊಂಡು ಸಹ ಹತ್ರಕ್ ಬರಬೇಡಿ ಅಂತ ಎದುರಿಸ್ತಾವ್ರಂತೆ ಅವರು. ನೀವೇ ನೋಡ್ತಾ ಇದ್ದೀರಾ ನೇರ ಪ್ರಸಾರದಲ್ಲಿ. ಹತ್ರಕ್ ಬಂದ್ರೆ ನಿಮ್ಗೂ ಚುಚ್ತೀನಿ ಅಂತ ಇದು ಮಾಡ್ತಾ ಇದ್ದಾರೆ ಅವರು. ಆ ಮಚ್ಚಲ್ಲಿ ಕತ್ತನ್ನ ಕುಯ್ಕೊಂಡು ಸಾವನ್ನಪ್ಪೋದನ್ನ ನೀವು ಈಗ ನೇರವಾಗಿ ನೋಡಿ. ಇಲ್ಲಿ ನೋಡಿ ಕೊಲೀಗ್ ಅವರೇ, ಇನ್ನೊಂದು ಆಘಾತಕಾರಿ ವಿಷಯವರೆಗೆ ಬಂದಿದೆ. ಅವರು ವಿಷದ ಬಾಟ್ಲನ್ನು ಸಹ ತಂದಿದ್ದಾರೆ. ಇಲ್ಲಿ ನೋಡಿ. ಶಿವನೇ, ಅವನು ಏನ್ ಹಂಗ್ ಕಂಟಿನ್ಯೂಸ್ ಆಗಿ ತಂದವನೇನು? ಇದು ಯಾವ ವಿಷಯ ಇದು? ಹೇಳಿದ್ರು ಗೊತ್ತಾಗ ಹೇಳಿದ್ರ ಸಮಾಧಾನವಾಗಿ ಜನಕ್ಕೆ ಯಾವ್ದು ವಿಷಯ ಅದು? ನೋಡಿ ಸರ್, ಟ್ವಿಕ್ 20 ಸಹ ತಂದಿದ್ದಾರೆ. ಒಂದೇ ಸಲ ಗುಟುಕಿನಲ್ಲಿ ಕುಡಿದು ತನ್ನ ಪ್ರಾಣವನ್ನು ಹೋಗಿಸಿಕೊಳ್ಳಲು ಈಗ ನಿಧಾನವಾಗಿ ಟ್ವಿಕ್ 20ಯ ಬಾಟ್ಲ ಮುಚ್ಚಳವನ್ನು ತೆಗಿತಾ ಇದ್ದಾರೆ. ತೆಗೆಯದ ನೇರ ಪ್ರಸಾರದಲ್ಲಿ ನೀವು ನೋಡ್ತಾ ಇದ್ದೀರಾ ವಿಷಯ ಕುಡಿಯೋದನ್ನ. ನಿಧಾನವಾಗಿ ಯಾವ ರೀತಿ ಬಾಟ್ಲನ್ನು ತೆಗಿತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಅವರ ಪ್ರಾಣ ಪಕ್ಷಿ ಆಗೋರೋಗತ್ತ ನೋಡಿ. ನಾವು ಎಷ್ಟೇ ಒಂದು 50-100 ಜನ ನಮ್ಮ ವಾಹಿನಿಯವರು ಹೋಗಿ ಅವರನ್ನ ತಡೆದ್ರೂ ತಡೆಯಕ್ ಆಗದೆ ಪಾಪ ನಿಧಾನವಾಗಿ ಅವರು ವಿಷನ ತಗೋತಾ ಇದ್ದಾರೆ. ಅದನ್ನ ನೇರವಾಗಿ ನೋಡ್ತಾ ಇದ್ದೀರಾ. ಇದನ್ನ ನೋಡ್ತಾ ಇದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ. ಆದರೆ ಟಿವಿ ಮುಂದೆ ಕಣ್ಣೀರ್ ಹಾಕಬಾರ್ದು ಅಂತ ಸುಮ್ನೆ ಕೂತಿದ್ದೀನಿ. ನನಗೆ ತುಂಬಾ ಈಗ ಅವರು ಕೊಲಿಗ ಮುಚ್ಚಲದ ಬಾಟ್ಲನ್ನು ಸಹ ತೆಗೆದಿದ್ದಾರೆ. ಮುಚ್ಚಲದ ಬಾಟ್ಲು ಕೆಲವೇ ನಿಮಿಷಗಳಲ್ಲಿ ಅದನ್ನ ಜ್ಯೂಸ್ ಕುಡ್ದಂಗೆ ಈಗ ಕುಡ್ಕೋತಾರೆ. ಯಾವ ರೀತಿ ಪ್ರಾಣ ಪಕ್ಷಿ ಯಾರೇ ಹೋಗುತ್ತೆ ಅನ್ನೋದು ಇದುವರೆಗೂ ಯಾವ ಚಾನಲ್ ತೋರಿಸಿಲ್ಲ. ಈಗ ತೋರಿಸ್ತಾರೆ. ಕುಡಿರಿ ಒಂಚೂರು. ಅರ್ಧಂಬರ್ಧ ಎಪಿಸೋಡ್ ಆಗದ, ಅಲ್ಲಿ ದುಡ್ಡು ಕಟ್ ಮಾಡ್ತಾರೆ. ಕುಡಿ ಚೂರು ಕುಡಿ. ಸಾಕು 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 ತೆಗೆಯೋದು. ನೋಡಿ ಪಾಪ ಹೊಟ್ಟೆಯಲ್ಲಿ ಸಂಕಟ ಹೆಚ್ಚಾಗಿ ಯಾವ ರೀತಿ ಒದ್ದಾಡ್ತಾ ಇದ್ದಾನೆ ಅನ್ನೋದು ನೀವೇ ಕಣ್ಣಾರ ನೋಡಿ. ಕುಡಿ ಒಂಚೂರು ಕುಡಿಯ ತೆಗೆಯೋದು. ಕ್ಯಾಮ್ರಾ ಒಂಚೂರು ಅಲ್ಲಿ ಝೂಮ್ ಮಾಡ್ಸು. ಝೂಮ್ ಹಾಕಿರಿ ಫುಲ್ ಕುಡ್ಕೋ. ನೋಡಿ ವಿಷ ಕುಡಿಬೇಕಾದ್ರೆ ಯಾವ ರೀತಿ ಸಂಕಟ ಆಗುತ್ತೆ ಅನ್ನೋದು ನಿಮ್ ಕಣ್ ಮುಂದೆ ನೀವೇ ನೋಡ್ತಾ ಇದ್ದೀರಾ. ಕುಡಿ. ಆಯ್ತಾ? ಕುಡ್ದು ಈಗ ಏನಾಗ್ತಾ ಇದೆ ಗಣೇಶನವ್ರೆ? ಕೊಲಿಗಲ್ಲಿ ಏನ್ ನಡೀತಾ ಇದೆ ನನ್ಗೆ ಅರ್ಥ ಆಗ್ತಿಲ್ಲ ಅಲ್ಲಿ ಪರಿಸ್ಥಿತಿ. ಅವರು ಎದುರು ಬಿಡ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಲಿದೆ. ನೋಡಿ, ಯಾವುದೇ ರೀತಿಯ ಪ್ರಯತ್ನವೂ ವಿಫಲವಾಗಲಿಲ್ಲ. ದೇವರ ಮುಂದೆ ಎಲ್ಲರೂ ಶೂನ್ಯ ಎಂಬುದು ವಿಧಿಯಾಟ. ಯಾರು ಬಲ್ಲವರು ಈಗ ಅವರು ಪ್ರಾಣ ಪಕ್ಷಿ ಹಾರಿ ಹೋಗ್ತಾ ಇದೆ. ಯಾವ ರೀತಿ ಅವರ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಅನ್ನೋದನ್ನ ನಾವಿತ್ತು. ಏನು ಸೌಂಡೇ ಇಲ್ಲ ಅಲ್ಲ? ಅದೇ ಚಾನಲ್ ಅವ್ರು ಹೇಳ್ರಿ. ಇಲ್ಲೇ ಇದ್ರಿ ಪಾರ್ಕಲ್ಲಿ, ದೇವಯ್ಯ ಪಾರ್ಕು, ಮಲ್ಲೇಶ್ವರಂ ಪಾರ್ಕು. ಇರಿ ಒಂದ್ ನಿಮಿಷ. ಕೊಲೀಗ್, ಮಲ್ಲೇಶ್ವರಂ ಪಾರ್ಕ್ ಅಲ್ಲಿ ಅಂತ್ಕೊಂಡು ಅವ್ನು ಬತ್ತಿದ್ದು. ನಾನಿಲ್ಲೆಲ್ಲ ದೇವಯ್ಯ ಪಾರ್ಕ್ ಅಲ್ಲಿ ಬಂದಿದ್ದು. ಯಾರಿಗ ವಿಷ ಕುಡಿಸ್ಬಿಟ್ಟಲ್ಲ? ಅವನ್ ಯಾರು? ನೀನು ನಿಮ್ಮ ಅಪ್ಪ ಅಮ್ಮ ಇದ್ ಮಾಡಿದ್ಬಿಡ್ರಿ. ಅವನ್ ತಾನೇ ಲವ್ ಮಾಡದೆ ಬಿಟ್ರಿ ಬೇರೆ ಮಾಡ್ಬಿಟ್ಟಿದ್ರಲ್ಲ? ನಾನಲ್ಲ. ಇದು ಯಾಕೆ ಇದನ್ನೆಲ್ಲ ಎತ್ಕೊಂಡ್ಬಂದೆ? ನಮ್ಮಪ್ಪ ಸಂತೆಗೆ ಹೋಗ್ಬಿಟ್ಟು ಇದನ್ನೆಲ್ಲ ತಗೊಂಡ್ ಬಾ ಅಂತ ಹೇಳಿದ್ದ. ಫೋಟೋ ಇಕ್ಲ ವೈದ್ಯರನ್ನ ಹಿಡ್ಕೊಂಡು ವಿಷ ಕುಡಿದು ಸಾಯಿಸ್ತಾ ಇದ್ದಿದ್ರ. ಆಂಬುಲೆನ್ಸ್ ಕರಿಯೋ ನನ್ನ ಮಗನೇ. ಅವನು ಯಾರು ಬೇರೆಯವನು ಕಡೋ. ಹಲೋ 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 ನಾಟ್ ರೀಚಬಲ್. ಸ್ವಿಚ್ ಆಫ್. ಬಡ್ಡಿ ಮನೆ ಬದ್ರ ಬಿಟ್ಟಾರ. ಓಡೋ ಯಾರು ಊರವರೆಲ್ಲ ಈ ಕಡೆಗೆ ಮೂರ್ ಗೌಡ್ರ ಮಗನ ವಿಷ ಕುಡಿಸ್ಬಿಟ್ಟಾನೆ ಅಂತ ಬರ್ಲಾ ಮಚ್ಚುಕೊಳ್ಳಿ ಹೊತ್ಕೊಂಡು. MD ಸರ್, ಜಾದು ಸರ್, ಏನನ್ನಿಸ್ತು ಜಾದು? ನಿಜ ಹೇಳ್ಬೇಕು ಅಂದ್ರೆ ಇವತ್ತು ಮೀಡಿಯಾದಲ್ಲಿರೋ ಕಾಂಪಿಟೇಷನ್ ಇಂದಾಗಿ ಕೆಲವು ಸತಿ ಹೇಗೆಲ್ಲ ಅಧ್ವಾನ ಆಗುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದೀರಾ. ಸುಳ್ಳು ನಿಜ ಮಾಡಕ್ ಹೋಗೋದು, ಇಲ್ಲ ನಾನು ನಿಜ ಅಂತ ಡಬಲ್ ಪ್ರೂವ್ ಮಾಡಕ್ ಹೋಗೋದು. ಇಟ್ಸ್ ಅನ್ ಎಕ್ಸಲೆಂಟ್ ಸಟೈರ್. ತುಂಬಾ ವ್ಯಂಗ್ಯ ಚೆನ್ನಾಗಿದೆ. ಚಿಕನ್ ಅಂಡ್ ಪ್ರತಾಪ್, hats off to you. MD सर बहुत खुश हो गया.